ಸೂಪರ್ 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 ವುಮೆನ್ ಸರಳಾದೇವಿ ಅವರೇ, ಹುಡುಗರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪಲ್ಲವಿನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಸರ್ ಅವಳು ಪರಾರಿ ಆಗಿದ್ಲು ಸರ್. ಎಷ್ಟು ಹುಡುಕಿದ್ರು ಸಿಕ್ಕಿಲ್ಲ. ಎಲ್ಲೋ ಸೀಕ್ರೆಟ್ ಆಗಿ ಅಡಗಿದ್ಲು ಸರ್. ಏನೋ ಸೀಕ್ರೆಟ್ ಆಗಿ ಅಡ್ಕೊಂಡಿದ್ರೆ ಮನೇಲಿ ಅಷ್ಟು ಈಸಿಯಾಗಿ ಹೇಗ್ ಸಿಕ್ಕಿದ್ಲಮ್ಮ? ಇನ್ಫಾರ್ಮೇಶನ್ ಸಿಕ್ತು ಸರ್. ಇನ್ಫಾರ್ಮೇಶನ್ ಸಿಕ್ತ? Yes, sir. ಯಾರು ಕೊಟ್ರಮ್ಮ ನಿಮ್ಗೆ? ಮಫ್ಟಿಯಲ್ಲಿ ನಮ್ ಕಾನ್ಸ್ಟೇಬಲ್ಸ್ ಅವ್ರ ಮನೆ ಸುತ್ತಲೂ ಇದ್ರು ಸರ್. ಮಫ್ತಿಲಿ ಕಾನ್ಸ್ಟೇಬಲ್ಸ್ ಮನೆ ಸುತ್ತ? ಎಸ್ ಸರ್. ಎಸ್ ಸರ್. ಸುಳ್ಳು ಯಾಕೆ ಹೇಳ್ತೀರಮ್ಮ ನೀವು? ಸರ್ ಇಲ್ಲ ಸರ್, ನಮ್ಮವ್ರು ಅಲ್ಲೇ ಇದ್ರು ಇವ್ರು ಸರ್. ಸುಳ್ಳು ಹೇಳ್ತಾ ಇದಾರೆ ಸರ್, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಸರ್ ನಾನ್ ಯಾಕೆ ಸರ್ ಸುಳ್ಳು ಹೇಳ್ಬೇಕು? ನೀವು ಸುಳ್ಳು ಹೇಳ್ತಿದ್ದೀರಮ್ಮ. ಸರ್ ಇಲ್ಲ ಸರ್, ನಮ್ಮವ್ರು ಅಲ್ಲೇ ಇದ್ರು ಸರ್. ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಇಲ್ಲ ಸರ್. ಸುಳ್ಳು. ಈ ರಿಪೋರ್ಟ್ ಬರ್ದಿದ್ದು ನೀವೇನಮ್ಮ? ಹಾ ಸರ್, ನಾನೇ ಬರ್ದಿದ್ದು. ಅವತ್ ನೀವು ಡ್ಯೂಟಿಲಿ ಇರ್ಲಿಲ್ಲ ಅಲ್ವಾ? ರಾಮನಗರದಲ್ಲಿ ರಿಲೇಟಿವ್ ಮದ್ವೆಗೆ ಹೋಗಿದ್ರಿ ಅಲ್ವಾ? ಇದು ನೀವೇ ಅಲ್ವಾ ಅಮ್ಮ? ಎಸ್ ಸರ್. ಈ ಚಮಕ್ ಚಮಕ್ ಡೈಮಂಡ್ ನೆಕ್ಲೆಸ್ ಎಲ್ಲ ಸಖತ್ತಾಗಿದೆ. ಸೊ ಆ ದಿನ ನೀವು ಡ್ಯೂಟಿಲಿ ಇಲ್ದೇ ಇರೋದು ನಿಜ ಅಂತ ಆದ್ಮೇಲೆ ರಿಪೋರ್ಟ್ ಹೇಗ್ ಬರ್ದ್ರಿ ಅಮ್ಮ? ಸರ್ ನಾನು ಅಷ್ಟೊತ್ತಿಗೆ ಫಂಕ್ಷನ್ ಬಂದ್ಬಿಟ್ಟಿದ್ದೆ ಸರ್. ಓಹೋ, ಅಂದ್ರೆ ರಾಮನಗರದಲ್ಲಿರೋ ಫಂಕ್ಷನ್ ಹಾಲಿಂದ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ಗೆ ಬರೀ 15 ನಿಮಿಷದಲ್ಲಿ ಬಂದ್ರ ನೀವು? ಅಂದ್ರೆ 40 ಕಿಲೋಮೀಟರ್ ಡಿಸ್ಟೆನ್ಸ್, ದಾರಿಲ್ಲ ಅಷ್ಟೊಂದು ಫ್ಲೈಓವರ್ಸ್, ಯಾರಿಗಾದ್ರೂ 1.5 ಗಂಟೆ ಜರ್ನಿ. ಆದ್ರೆ ಸೂಪರ್ ವುಮೆನ್ ಸರಳಾ ದೇವಿ ಅವರಿಗೆ ಬರೀ 15 ನಿಮಿಷ. ಇದ್ರ ಸೀಕ್ರೆಟ್ ಏನು ಅಂತ ಹೇಳು ತಾಯಿ. ಅದೇನ್ ಮ್ಯಾಜಿಕ್ ಸೀಕ್ರೆಟ್ ಹೇಳು. ನಾನ್ ಹೇಳ ನಿನ್ ಸೀಕ್ರೆಟ್ ಏನು? ನಿನಗೆ ರೋಬೋಟ್ ಪಕ್ಷಿರಾಜನ್ ತರ 2 ರೆಕ್ಕೆ ಆದ್ರೂ ಇರಬೇಕು, ಇಲ್ಲ ನಮ್ ಬಜರಂಗ್ ಬಲಿ ತರ ಆಕಾಶದಲ್ಲಿ ಹಾರೋ ಶಕ್ತಿ ಆದ್ರೂ ಇರಬೇಕು, ಇಲ್ಲಾಂದ್ರೆ ಇಂಪಾಸಿಬಲ್. ಸರ್ ಅಷ್ಟು ದೊಡ್ಡ ಘಟನೆ ನಡೆದಿದೆಯಲ್ಲ, ಏನಾದ್ರೆ ಆಗ್ಲಿ ಅಂತ ಜೆಟ್ ಸ್ಪೀಡ್ ಅಲ್ಲಿ ಬಂದ್ಬಿಟ್ಟೆ ಸರ್. ವಾಹ್, ಜೆಟ್ ಸ್ಪೀಡ್ ಅಂದ್ರೆ ಗಂಟೆಗೆ 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ರಾಮನಗರದಲ್ಲಿ ಕಾರ್ ಸ್ಟಾರ್ಟ್ ಮಾಡಿ ದಾರಿಲಿ ಬಂದವ್ರನ್ನೆಲ್ಲ ಗುದ್ಕೊಂಡು ಮಾಗಡಿ ರೋಡ್ ಸ್ಟೇಷನ್ ಬಂದ್ರಮ್ಮ ನೀವು. ಓ ಅದ್ಭುತ ತಾಯಿ ನೀವು. ಇವಾಗ ಅರ್ಥ ಆಯ್ತಮ್ಮ ಮಾತಿಗೆ ನಿಮ್ಮನ್ನ ಸೂಪರ್ ವುಮನ್ ಅಂತ ಯಾಕೆ ಕರೆದೆ ಅಂತ. ನೀನ್ ಇರ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ರೇಸಿಂಗ್ ಸರ್ಕ್ಯೂಟ್ ಅಲ್ಲಿ, F1 ರೇಸಿಂಗ್ ಸರ್ಕ್ಯೂಟ್ ಅಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಚಿಕ್ಕ ಚಿಕ್ಕ ಡೈಮಂಡ್ ಸಿಗುತ್ತಮ್ಮ, ಅಲ್ಲೋದ್ರೆ ದೊಡ್ಡ ಡೈಮಂಡ್ ಸಿಗುತ್ತೆ. ಹಾಗೆ ಗುರಾಯಿಸಿದ್ರ ಲಾಭ ಇಲ್ಲಮ್ಮ. ಸರಿ, ನೀನ್ ಹೇಳಿ ಜೆಟ್ ಸ್ಪೀಡ್ ಥಿಯರಿ ಓಕೆನಮ್ಮ. ಮತ್ ರಿಪೋರ್ಟ್ ಏನಮ್ಮ 2 ಲೈನ್ ಬರ್ದಿದ್ಯಾ? ಬರೀ 2 ಲೈನಲ್ಲಿ ಉತ್ತರ ಗೊತ್ತಿಲ್ಲದೆ ಮಕ್ಕಳು ಬರೆಯೋದ್ ನಿಲ್ಲಿಸ್ತಾರಲ್ಲ, ಹಾಗೆ 2 ಲೈನಲ್ಲಿ ನಿಲ್ಸ್ಬಿಟ್ರಾ? 2 ಲೈನ್ಸ್ ಯುವರ್ ಆನರ್, 2 ಲೈನ್ಸ್. ಪ್ರಕೃತಿ ರೆಸಾರ್ಟ್ ಅಲ್ಲಿ ವೇಮುಲಾ ಪಲ್ಲವಿ ವಂಶಿ ತಲೆಗೆ ರಕ್ತ ಬರೋ ಹಾಗೆ ಬಾಟ್ಲಿಂದ ಹೊಡೆದು ಸಾಯಿಸೋಕೆ ಪ್ರಯತ್ನ ಪಟ್ಲು. ಸರ್ ಮ್ಯಾಟ್ರಿ 2 ಲೈನಲ್ಲಿ ಕ್ಲಿಯರ್ ಆದಾಗ ಅದಕ್ಕೂ ಮೇಲೆ ಏನ್ ಬರಿಬೇಕು ಸರ್? ಓಹೋ, ಅಷ್ಟು ಈಸಿಯಾಗಿ ಹೇಗಮ್ಮ ಕ್ಲಿಯರ್ ಆಗಿ ಹೋಗುತ್ತಾ? ಪಲ್ಲವಿ ಸರ್ನೇಮ್ ಬರ್ದಿದ್ದೀರಾ, ವಂಶಿ ಸರ್ನೇಮ್ ಯಾಕೆ ಬರ್ದಿಲ್ಲ? ಅಂದ್ರೆ ನಿಮ್ಗೂ ವಂಶಿಗೆ ಏನಾದ್ರು ಸಂಬಂಧ ಇದೆಯಾ? ಮಧ್ಯದಲ್ಲಿ ಫ್ರೆಂಡ್ಶಿಪ್ ಇದೆಯಾ? ಹೆಸರು ಬರಿಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಸರ್ ಕೇಸ್ಗೆ ಏನ್ ಬೇಕೋ ಅದನ್ನೇ ಬರ್ದಿದ್ದೆ, ಅದಕ್ಕಿಂತ ಜಾಸ್ತಿ ಡೈರಿಲಿ ಏನ್ ಬರಿಬೇಕು? ಅಂದ್ರೆ ಕೇಸಿಗೆ ಕನ್ವೀನಿಯಂಟ್ ಆಗ್ಲಿ ಅಂತ ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನೇ ಬರೀತೀರಾ ಅಲ್ವಾ? ಸರ್ ಹಂಗೆ ಬರೆಯಕ್ಕಾಗುತ್ತೆ ಸರ್? ಹಾಗೆ ಬರ್ದಿದ್ದಕ್ಕೆ ಕೇಳ್ತಾ ಇರೋದಲ್ವಾ. ಕೆಲವು ತಿಂಗಳ ಹಿಂದೆ ಸೆಲ್ ಫೋನ್ ಥೆಫ್ಟ್ ಕೇಸಲ್ಲಿ ನೀವು ಬರ್ದಿರೋ ರಿಪೋರ್ಟ್ ಇದು. ಕಿರಣ್ ಕುಮಾರ್ ಶೆಟ್ಟಿ ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೊಬೈಲ್ ತನ್ನ ಜೇಬಲ್ಲೇ ಇತ್ತು. ಆಟೋ ಇಳಿದು ಜೇಬ್ ಚೆಕ್ ಮಾಡಿದ್ರೆ ಮೊಬೈಲ್ ಕಾಣಿಸ್ಲಿಲ್ಲ. ಜಿಂಕ್ 4C ಅಂತ ಬರ್ದು ಅದನ್ನ ಹೊಡೆದಾಕಿ 4G ಅಂತ ಕೂಡ ಬರ್ದಿದ್ದೀರಾ. ಇಷ್ಟು ಡೆಡಿಕೇಶನ್ ಯಾಕೆ ಈ ಕೇಸ್ ಮೇಲೆ? ಇದಾದ್ಮೇಲೆ ಇನ್ನು 10 ಲೈನ್ ಕೂಡ ಬರ್ದಿದ್ದೀರಾ ಮೇಡಮ್ ನೀವು. ಒಂದು ಚೈನಾ ಫೋನ್ ಹೋಗಿದ್ದಕ್ಕೆ ಮಹಾಕಾವ್ಯ ಬರ್ದಿದ್ದೀರಾ ನೀವು. ಇಷ್ಟು ದೊಡ್ಡ ಕೇಸಲ್ಲಿ, ಇಷ್ಟು ದೊಡ್ಡ ಇಶ್ಯೂಲಿ 2 ಲೈನಾ? 2 ಲೈನಾ? ಯಾಕೆ ಯಾಕೆ? ಯಾಕಂದ್ರೆ ಆ ಡೇಟ್ ಅಲ್ಲಿ ಕಂಪ್ಲೇಂಟ್ ಡೈರಿಲಿ ಬರಿಬೇಕಿರೋ ಪೇಜ್ ಅಲ್ಲಿ ಇಷ್ಟೇ ಜಾಗ ಇತ್ತು. ಅದಕ್ಕೆ ಪಲ್ಲವಿ ಮೇ 10ನೇ ತಾರೀಕಿಗೆ ವಂಶಿ ಮತ್ತು ಅವನ ಫ್ರೆಂಡ್ಸ್ ಮೇಲೆ 0 FIR ಫೈಲ್ ಮಾಡಿದ್ಲು. ಆದ್ರೆ ನೀವು ಆಕ್ಷನ್ ತಗೊಂಡಿಲ್ಲ, ನೆಗ್ಲೆಕ್ಟ್ ಮಾಡಿದ್ರಿ. ನೀವು ಮಾಡಿ ತಪ್ಪಿಂದಾಗಿ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ರು, ಮೊಲೆಸ್ಟ್ ಮಾಡಿದ್ರು. ಒಂದ್ ವೇಳೆ ನೀವು ಅವತ್ತು ಆಕ್ಷನ್ ತಗೊಂಡಿದ್ರೆ ಆ ಹುಡುಗಿ ಹೀಗಾಗ್ತಾ ಇರ್ಲಿಲ್ಲ. ಆದ್ರೂ ಆ ಹುಡುಗಿ ಭಯ ಪಡದೆ ನಿಮ್ಮ ಹತ್ರ ಮತ್ತೆ ಬಂದು ಪ್ರೆಷರ್ ಹಾಕಿದ್ಲು. ಇಶ್ಯೂ ಸೀರಿಯಸ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಆಗೊಂದು ಪ್ಲಾನ್ ಪ್ರಕಾರ ಅವಳಿಗಿಂತ ಮುಂಚೆ ಮೇ 5ನೇ ತಾರೀಕಿಗೆ ಪಲ್ಲವಿ ಮೇಲೆ ವಂಶಿ ಕಂಪ್ಲೇಂಟ್ ಕೊಟ್ಟ ಹಾಗೆ ಬ್ಯಾಕ್ ಡೇಟಿಗೆ ಹೋಗಿ ಒಂದು ಕೇಸ್ ಫೈಲ್ ಮಾಡಿದ್ವಿ. ಇವ್ರ ಆನರ್, ಒಂದು ವೇಳೆ ಇನ್ಸಿಡೆಂಟ್ ನಡೆದಾಗ್ಲೇ ವಂಶಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ 5 ಡೇಸ್ ಆದ್ಮೇಲೆ ಪಲ್ಲವಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಲು. ಆಗ ಯಾಕೆ ಪೊಲೀಸರು ಪಲ್ಲವಿನ ಅರೆಸ್ಟ್ ಮಾಡ್ಲಿಲ್ಲ? ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಯಾಕಂದ್ರೆ ವಂಶಿ ಆಗಿನೋ ಕಂಪ್ಲೇಂಟೇ ಕೊಟ್ಟಿರ್ಲಿಲ್ಲ. ನನ್ನ ಕ್ಲೈಂಟ್ ಪಲ್ಲವಿ ರಿಪೋರ್ಟ್ ಮಾಡಿದ್ಮೇಲೆನೆ ವಂಶಿನ ಸೇವ್ ಮಾಡೋದಕ್ಕೆ ಆಗಿಂದಾಗ್ಲೇ ಬ್ಯಾಕ್ ಡೇಟಿಗೆ ಹೋಗಿ ಇವರೆಲ್ಲ ಸೇರ್ಕೊಂಡು ಒಂದು ಸುಳ್ಳು FIR ಫೈಲ್ ಮಾಡಿದ್ದಾರೆ ಇವ್ರ ಆನರ್. ಒಬ್ಳು ಅಮಾಯಕಿ ಮೇಲೆ ಸುಳ್ಳು FIR ಫೈಲ್ ಮಾಡಿದ್ದಾರೆ ಇವ್ರ ಆನರ್.